ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಭಾರತೀಯ ವೇದಾಂತದಲ್ಲಿ ಒಂದು ಮಾತಿದೆ, ದೇವತಾಂ ಮನುಷ್ಯ ರೂಪೇಣ ಅಂತಂದರೆ ದೇವರು ಮನುಷ್ಯ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ ಎಂಬುದು ಒಂದು ಅರ್ಥವಾದರೆ, ಇನ್ನೊಂದು ಅರ್ಥ ಮನುಷ್ಯರಲ್ಲಿ ದೇವರನ್ನು ಕಂಡು ಆರಾಧಿಸಬೇಕಾಗಿರತಕ್ಕಂಥದ್ದು, ಸೇವೆಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಎನ್ನುವಂಥದ್ದು ಮತ್ತೊಂದು ಅರ್ಥ. ಆ ದಿಶೆಯಲ್ಲಿ ಇವತ್ತು ನಮ್ಮೂರಿನಲ್ಲಿ ನಡೆದಿರ್ತಕ್ಕಂತಹ ಲೋಕೇಶ್ವರ ಜಾತ್ರೆಯಲ್ಲಿ ನಮ್ಮೂರಿನ ಜಾತ್ರೆಗೆ ಒಂದು ಕಳೆಯನ್ನು ತುಂಬತಕ್ಕಂತಹ ಆಟಿಕೆ ಮಾರುವವರ, ಸಣ್ಣ ವ್ಯಾಪಾರಸ್ಥರ, ಬಲೂನು ಮಾರುವವರ ಮಕ್ಕಳಿಗೆ ನಮ್ಮ ಎಲ್ಲ ಬಾಲ್ಯ ಸ್ನೇಹಿತ, ಸಹಪಾಠಿ, ಸಹೋದರ ಸಹೋದರಿಯರೆಲ್ಲರೂ ಸಹಿತ ಅವರಿಗೆ ಬಟ್ಟೆಯನ್ನು ಕೊಡಿಸುವುದರ ಮುಖಾಂತರ ಮನುಷ್ಯರಲ್ಲಿ, ಆ ಬಡ ಮಕ್ಕಳಲ್ಲಿ ನಾವು ಲೋಕೇಶ್ವರನನ್ನು ಕಾಣುವಂಥ ಒಂದು ಪ್ರಯತ್ನವನ್ನು ಮಾಡಿದೆವು. ಈ ಒಂದು ಪ್ರಯತ್ನಕ್ಕೆ ನಮ್ಮ ಎಲ್ಲ ಸಹಪಾಠಿ ಸಹೋದರ ಸಹೋದರಿಯರು ಕಾಯ ವಾಚ ಮನಸ ತನು ಮನ ಧನದಿಂದ ಬಹಳಷ್ಟು ಸಹಾಯವನ್ನು ಮಾಡಿದರು ಅಂತ ಹೇಳಿಕೆ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ. ಈ ಒಂದು ಕೆಲಸಕ್ಕೆ ಮುಖ್ಯ ಪ್ರೇರಣೆ ಏನು ಅಂತಂದರೆ, ಸ್ವಾಮಿ ವಿವೇಕಾನಂದರ ಆ ಒಂದು ಮಾತು. ಅದೇನಂತಂದರೆ, ನಮ್ಮ ಸುತ್ತಲೂ ಬಡವರು, ದಟ್ಟ ದಾರಿದ್ರ್ಯದಲ್ಲಿ ಮುಳುಗಿರ್ತಕ್ಕಂಥವರು, ನೋವಿನಲ್ಲಿರ್ತಕ್ಕಂಥವರು ತುಂಬಿದಾಗ ನಾವು ಆಡಂಬರ ಜೀವನವನ್ನು ನಡೆಸುವುದು ದೇಶದ್ರೋಹಕ್ಕೆ ಸಮಾನ ಎಂಬತಕ್ಕಂಥ ಒಂದು ವಿವೇಕಾನಂದರ ಮಾತು. ಅದರಂತೆ ನಾವು ಇವತ್ತು ಜಾತ್ರೆಯನ್ನು ಕಣ್ತುಂಬಿಕೊಂಡು ನಾವಷ್ಟೇ ಸಂತೋಷ ಪಡುವುದಲ್ಲದೆ ಆ ಜಾತ್ರೆಗೆ ಜೀವಕಳೆಯನ್ನು ತಂದು ಕೊಡ್ತಕ್ಕಂಥವರಿಗೂ ಸಹಿತ ನಾವು ಅತಿಥಿ ದೇವೋ ಭವ ಎಂಬತಕ್ಕಂಥ ಒಂದು ಮನೋಭಾವದಿಂದ ಅವರಲ್ಲಿ ದೇವರನ್ನು ಕಂಡು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ನಮ್ಮ ಎಲ್ಲ ಬಾಲ್ಯ ಸ್ನೇಹಿತರು ಹಾಗೂ ಎಲ್ಲ ಸಹಪಾಠಿ ಸಹೋದರ ಸಹೋದರಿಯರು ಕೂಡಿ ಮಾಡಿದೆವು ಅಂತ ಹೇಳಿಕೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ. ಈ ಒಂದು ಕಾರ್ಯವು ಸುಮಾರು 4 ವರ್ಷಗಳಿಂದ ಸತತವಾಗಿ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಒಂದು ಕಾರ್ಯಕ್ಕೆ ಧನ ಸಹಾಯ ಮಾಡಿರ್ತಕ್ಕಂತಹ ನಮ್ಮ ಎಲ್ಲ ಸಹಪಾಠಿ ಸಹೋದರ ಸಹೋದರಿಯರಿಗೆ ಆ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ರಕ್ಷಿಸಲಿ ಅಂಥೇಳಿ ಈ ಮೂಲಕ ಆ ಲೋಕೇಶ್ವರನಲ್ಲಿ ತುಂಬ ಹೃದಯದ ಪ್ರಾರ್ಥನೆ. ಲೋಕೇಶ್ವರ ಜಾತ್ರೆಯ ಜೊತೆಗೆ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿಯೂ ಹಾಗೂ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿರ್ತಕ್ಕಂತಹ ನಮ್ಮ ಸಹಪಾಠಿ ಸಹೋದರಿಯಾದಂತಹ ಶ್ರೀಮತಿ ಶೈಲಾ ಪತ್ತಾರ್ ಅವರ ಸವಿನೆನಪಿನಗೋಸ್ಕರವೂ ಸಹಿತ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಅಂತ ಮಕ್ಕಳಿಗೆ ಬಟ್ಟೆಯನ್ನು ಕೊಡಿಸತಕ್ಕಂತಹ ಈ ಒಂದು ಕಾರ್ಯದ ಇನ್ನೊಂದು ಮುಖ್ಯ ಉದ್ದೇಶವೆಂದರೆ ವಿಶ್ವ ಮಹಿಳಾ ದಿನಾಚರಣೆ. ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಾಗೂ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿರತಕ್ಕಂತಹ ನಮ್ಮ ಸಹಪಾಠಿ ಸಹೋದರಿಯಾದಂತಹ ಶೈಲಾ ಪತ್ತಾರ್ ಅವರ ಸವಿನೆನಪಿನ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದೆವು. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಅದರ ಸಲುವಾಗಿ ನಾವು ಮಹಿಳೆಯರೇ ನಮ್ಮ ಸಹೋದರಿಯರು ನಡೆಸ್ತಕ್ಕಂತಹ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲಿ ಬಟ್ಟೆಯನ್ನು ಖರೀದಿ ಮಾಡಿದೆವು.
शिष्य